ಗಂಟೆ ಎಲ್ಲಿ ಕಾಣುತ್ತೆ ಗೊತ್ತಾ? ಮುಖದಲ್ಲಿ ಕಾಣುತ್ತೆ. ನಮ್ಮ ಜೀವನದ ಗಂಟೆಲ್ಲ ಹುಬ್ಬಿನ ಗಂಟು, ಜಡೆ ಗಂಟು, ಹುಬ್ಬು ಗಂಟು, ಶಿಖಾ ಗಂಟು, ಮುಖ ಗಂಟು, ಎಲ್ಲ ಗಂಟುಮಯ. ಅದಕ್ಕೆ ಈ ಗಂಟುಮಯವಾದ ಮುಖವನ್ನು ದೇವರ ಪಾದಕ್ಕಿಟ್ಟರೆ ಗಂಟು ಸಡಿಲ ಮಾಡಿ ಉತ್ತಮೋತ್ತಮವಾದ ಮುಕ್ತಿಯನ್ನೇ ಕೊಡುವವ ನಾನು ಅಂತ ಭಗವಂತ ತಾಯಿಗೆ ತೋರಿಸಿ ಚಂದ್ರನ ಮೇಲಕ್ಕೆ ಎತ್ತಿದ. ಕರದಲ್ಲಿದ್ದ ಚಂದ್ರನ ಕನ್ನಡಿಯಂತೆ ನೋಡಿ ಪುರುಷೋತ್ತಮ ಮುಗುಳು ನಗೆಯ ನಗುತ್ತಲಿದ್ದನು. ಹಸ್ತಗತನಾದ ಚಂದ್ರನ ಹಾರಿಸಿದನು ಅಂಬರಕ್ಕೆ. ಕೃಷ್ಣ ನೋಡಿ ಗೋಪಿ ಬೆರಗು ಬಿದ್ದಳು. ಅವಳಿಗೆ ಆಶ್ಚರ್ಯ ಆಗ್ತಾಯಿದೆ, ಇದೇನು ಇವನು ಕೈಯಲ್ಲಿ ಚೆಂಡು ಮಾಡ್ಕೊಂಡು ಬಿಟ್ಟಿದ್ದಾನೆ ಕೃಷ್ಣನ್ನ. ಪಟ್ಟೆ ಮಂಚದ ಮೇಲೆ ಪರಮಾತ್ಮ ಪವಡಿಸೆಂದು ಮುತ್ತಿನ ಡೋಲು ತಲೆಯ ದಿಂಬ ನಿಟ್ಟಳು. ಸಾಕಪ್ಪ, ನಿನ್ನ ಬಿಟ್ಟರೆ ಚಂದ್ರನ ಜೊತೆಗೆ ನೀನು ಎಲ್ಲಿ ಹೋಗ್ತೀಯೋ ಮೇಲೆ? ಈಗ ಚಂದ್ರನ ಲೋಕಕ್ಕೆ ಹೋಗಿರೋದೇ ಸಾಕು, ಈಗೆಲ್ಲ ಮೊನ್ನೆ ಹೋಗಿ ಬಂದಿದ್ದಾರೆ, ನೀನು ಅವ್ರ ಜೊತೆ ಹೊರಟು ಬಿಟ್ಟರೆ ಕಷ್ಟ, ಬಾಯಿಲ್ಲಿ ಅಂಥೇಳಿ ಕರ್ಕೊಂಡೋಗಿ ಹಾಕಿ ಹೆತ್ತ ತುಪ್ಪ ಹಾಲು ಬೆಣ್ಣೆ ಮತ್ತೆ ಕೆರೆ ಮೊಸರ ಗಿಣ್ಣ ಕೃಷ್ಣರಾಮರ ಮೆಲ್ಲಿರೆಂದು ಕೈಯಲ್ಲಿ ಕೊಟ್ಟಳು. ನಾವು ನೋಡಿದ್ವಿ ಕೃಷ್ಣಾಷ್ಟಮಿ ದಿನ ಕೃಷ್ಣಗೆ ತೊಡೆ ಮೇಲೆ ಕೊಡ ಇಟ್ಟು, ಕೊಡ ತುಂಬ ಬೆಣ್ಣೆ ಇಟ್ಟು, ಕೈಯಲ್ಲೊಂದಷ್ಟು ಬೆಣ್ಣೆ ಇಟ್ಟಿದ್ದರು. ಕೃಷ್ಣಂಗೆ ತುಂಬ ಇಷ್ಟವಾದದ್ದು ಬೆಣ್ಣೆ. ಬೆಣ್ಣೆ ಅಂದರೆ ಕೃಷ್ಣ, ಕೃಷ್ಣ ಅಂದರೆ ಬೆಣ್ಣೆ. ಕೃಷ್ಣನಿಗೊಂದು ಸರ್ನೇಮು, ಈಗ ರಾವು ಸಿಂಗು ಎಲ್ಲ ಇರುತ್ತಲ್ಲ, ನಿಮಗೆಲ್ಲ ಇರುತ್ತೆ ಊರಲ್ಲಿ ಹೆಸರುಗಳು. ಕೃಷ್ಣನಿಗೇನೆಂದರೆ ಮಾಕಂಚೋರ್ ಅಂತ, ಬೆಣ್ಣೆ ಕಳ್ಳ ಅಂತ ಅವನದು ಸರ್ನೇಮ್. ಅವನಿಗೆ ಕೃಷ್ಣ ಅಂದರೆ ತಿರುಗಿ ನೋಡಲ್ಲ, ಅವನು ಫುಲ್ ನೇಮ್ ಬೆಣ್ಣೆ ಕಳ್ಳ. ಕೃಷ್ಣ ಅಂದರೆ ಓ ಬಂದೆ ಅಂತ ನಾವು, ಅವನು ಕಳ್ಳ, ಅವನ ಹೆಸರು ಬೆಣ್ಣೆ ಕಳ್ಳ. ಹೆತ್ತ ತುಪ್ಪ ಹಾಲು ಬೆಣ್ಣೆ ಮತ್ತೆ ಕೆನೆಯ ಮೊಸರ ಗಿಣ್ಣ. ನೋಡಿ, ಇದು ಆಶ್ಚರ್ಯ. ನಮ್ಮ ಮಕ್ಕಳಿಗೆ ಇವ್ಯಾವ ಐಟಮೂ ಆಗಲ್ಲ, ತುಪ್ಪ ಆಗಲ್ಲ, ಹಾಲು ಆಗಲ್ಲ, ಬೆಣ್ಣೆ ಆಗಲ್ಲ. ನೀವು ನಿಜವಾಗಿ ಕೃಷ್ಣ ಭಕ್ತರಾಗಿದ್ದರೆ ಇದು ಕೃಷ್ಣನಿಗೆ ಪ್ರೀತಿ ಇರತಕ್ಕಂಥದ್ದು ಪ್ರಸಾದ ಇದು. ಕೃಷ್ಣರಾಮ ಮೆಲ್ಲಿರೆಂದು ಕೈಯಲ್ಲಿ ಕೊಟ್ಟರು. ಕಾಲಲಂದುಗೆಯನಿಟ್ಟು ಕಮಲದೂವ ಕೈಯಲ್ಲಿ ಕೊಟ್ಟು, ಕಾಲಲ್ಲಿ ಅಂದುಗೆಯ ಇಟ್ಟು ಕಮಲದೂವ ಕೈಯಲ್ಲಿಟ್ಟು ಬಾಲಯನ್ನ ಕಾಡದಿರೋ ಎಂದಳೆ ಶೋದೆ. ನನ್ನ ಗೋಡಪ್ಪ ಕೈಯಲ್ಲೊಂದು ಹೂವು ಕೊಡು. ನೀವು ನೋಡಿ, ಪುಟ್ಟ ಮಕ್ಕಳ ಕೈಯಲ್ಲಿ ಒಂದು ಹೂವು ಕೊಡಿ, ಆ ಹೂವನ್ನು ತಿರುಗಿಸ್ಕೊಂಡು ಅದನ್ನು ನೋಡ್ಕೊಂಡು ಕೂತ್ಬಿಡುತ್ತೆ ಅಲ್ವಾ? ಹಾಗೆ ಕೃಷ್ಣನ ಕೈಲೂ ಕೊಟ್ಟರು. ರಂಗಯ್ಯನ ಮಾತು ಕೇಳೋ, ಬುದ್ಧಿವಾದ ಹೇಳ್ತಾಳೆ. ರಂಗಯ್ಯನ ಮಾತು ಕೇಳೋ, ಹೆಂಗಳನ್ನು ಕಾಡದಿರೋ ಇಂತೆಂದು ಬುದ್ಧಿ ಹೇಳಿ ಮಂದಿರ ಪೊಕ್ಕಳು. ಮನೆ ಒಳಗೆ ಹೋದ್ಲಂತೆ. ಜನನಿ ಪೋಗುತ್ತಿರಲು ಕಂಡು ಮುಗುಳು ನಗೆಯ ಸಿರಿ ಕೃಷ್ಣ ತಿರುಗಿ ಬಾಹನೆಂದು ಬೀದಿಗೆ ಹೊರಗೆ ಹೋದನು. ನಿನ್ನ ಪಾಡಿಗೆ ನೀವು ಹೋಗು, ನನ್ನ ಪಾಡಿಗೆ ನಾ ಹೋಗ್ತೀನಿ, ಮತ್ತೆ ಯಾವಾಗ ಬರ್ತೀನೋ ಗೊತ್ತಿಲ್ಲ ಅಂತ ಹೊರಟು ಬಿಟ್ಟ. ರತ್ನದ ತಳಿಯ ಬಿಡಿಸಿಕೊಂಡು ಚೆನ್ನ ಕೃಷ್ಣ ಓಡಿ ಹೋದ. ಕನ್ಯೆಯರ ಕೂಡೆ ಸರಸವಾಡುತ್ತಿದ್ದನು. ಭಾರೀ ಎಲ್ಲ ಹೆಣ್ಮಕ್ಳ ಜೊತೆ ಎಲ್ಲರ ಮನೇಲಿ ಚೇಷ್ಟೆ ಚೇಷ್ಟೆ ಚೇಷ್ಟೆ, ಭಾರೀ ಚೇಷ್ಟೆ ಮಾಡ್ತಾ ಇದ್ದ ಕೃಷ್ಣ. ಅಂಗನೆಯರು ಎಲ್ಲರೂ ರಂಗನ ಹಾವಳಿ ತಾಳಲೆಂದು ನಂದಗೋಪರಾಣಿ ಮುಂದೆ ಬಂದು ಹೇಳಲು. ಎಲ್ಲರೂ ಬಂದು ಯಶೋದೆ ಮುಂದೆ ಕಂಪ್ಲೇಂಟ್ ಕೊಡ್ತಾ ಇದ್ದಾರಂತೆ. ಪುಲ್ಲನಾಭನ ದಾಳಿ ಗಂಜಿ ಅವರೆಲ್ಲ ಸೇರಿ ಒಂದೇ ಮಾತು ಹೇಳಿದ್ರು, ಅಮ್ಮ ನಿನ್ನ ಮಗನ ಕಾಟ ನಮಗೆ ತಡಿಲಿಕ್ಕಾಗ್ತಿಲ್ಲ. ಇಲ್ಲ, ಯಶೋದೆ ಕೇಳಿದ್ಲು, ಹಾಗಾದ್ರೆ ಏನು ಮಾಡಬೇಕು? ಇಲ್ಲ, ನಾವೆಲ್ಲ ಸೇರಿ ಎಲ್ಲಿ ಕೃಷ್ಣ ಇರೋಲ್ಲ ಅಲ್ಲಿ ಕಾಡಿಗೆ ಹೋಗ್ಬಿಡೋಣ ಅಂತ ಡಿಸೈಡ್ ಮಾಡಿದ್ದೀವಿ ಅಂತ ಅವ್ರು ಹೇಳ್ತಾರೆ. ಪುಲ್ಲನಾಭನ ದಾಳಿ ಗಂಜಿ ಹಳ್ಳಿ ಬಿಟ್ಟು ಓಡಿ ಹೋಗಿ ಗೊಲ್ಲನಿಲ್ಲದ ವೃಕ್ಷದ ವನವ ಸೇರುವೆವೆಂದವು. ಏನು ಮನೆ ಬೇಡ, ಏನು ಬೇಡ, ಬರೀ ಮರ ಗಿಡ ಇರೋ ಕಾಡಿಗೆ ಹೋಗಿಬಿಡ್ತೀವಿ, ನಿಮ್ಮ ಮಗನ ಕಾಟ ಅಷ್ಟಾಗಿಬಿಟ್ಟಿದೆ ಅಂತ. ಇದರರ್ಥ ನಾವು ವನಕ್ಕೆ ಹೋಗಿಯೇ ದೇವರನ್ನು ಹಿಡಿಬೇಕಂತೆ. ವನಂಗತೋ ಎದ್ದ ಹರಿಮಾಶ್ರಯೇತ. ಭಗವಂತನನ್ನು ಹೊಂದಬೇಕು ಅಂದರೆ ಕಾಡಿಗೆ ಹೋಗಬೇಕು. ಎಲ್ಲಿ ವೃಕ್ಷಗಳು ಸ್ವಚ್ಛಂದವಾಗಿ ಬೆಳೆದಿರುತ್ತೆ, ಎಲ್ಲಿ ನೆಮ್ಮದಿ ಇದೆ, ಎಲ್ಲಿ ಭಗವಂತನ ಸ್ಮರಣೆಗೆ ಯಾವುದೇ ವಿಧವಾದ ವಿಘ್ನ ಇಲ್ಲ, ಅಲ್ಲಿ ಹೋದರೆ ಭಗವಂತ ಸಿಗ್ತಾನೆ. ಹಾಗಾಗಿ ನಾವು ಹೋಗ್ತಾ ಇದ್ದೀವಿ. ಬಾಲಕಿಯರೆಲ್ಲರೂ ದೂರು ಹೇಳಿ ಬಂದಿರಿ, ಅದೇನು ಮಾಡಿದ ಕೃಷ್ಣ ನಿಮಗೆ ಹೇಳಿರೆಂದಳು. ಎಲ್ಲ ಗುಂಪು ಕಟ್ಕೊಂಡು ಬೆಳಗ್ಗೆ ಬಂದಿದ್ದೀರಲ್ಲ, ನಿಮಗೇನು ಮನೇಲಿ ಮಾಡೋಕ್ಕೆ ಕೆಲಸ ಇಲ್ವಾ? ಪುಟ್ಟ ಹುಡುಗ ಮನೆಗೆ ಬಂದಿದ್ದರೆ ಸಂತೋಷದಿಂದ ಇರೋದು ಬಿಟ್ಟು ಆ ಮಗು ಮೇಲೆ ಕಂಪ್ಲೇಂಟ್ ಮಾಡ್ತಿರಲ್ಲ. ಕೃಷ್ಣ ನನಗೆ
ಹೇಳ್ರಿ ಏನು ಮಾಡ್ದ ಕೃಷ್ಣ ಹೇಳ್ರಿ ಅಂತ. ಕೃಷ್ಣನ ಬಗ್ಗೆ ಹೇಳ್ತಾ ಅರುಣ ಉದಯದಲ್ಲಿ ಎದ್ದು ಕೃಷ್ಣ ಪರಮಾತ್ಮ ಬೆಳಗಿನ ಜಾವ ಹೇಳ್ತಿದ್ನಂತ್ರಿ. ಅದೇನು ತುಂಬ ಕೆಲಸ ಇತ್ತೋ ಏನು ಕತ್ತಿಯೋ. ಸಾಮಾನ್ಯ ಪುಟ್ಟ ಮಕ್ಕಳು ಬೇಗ ಹೇಳಲ್ಲ, ಇವನು ಮಕ್ಕಳಲ್ಲ ಅಂತಲೇ ಗೊತ್ತಾಗತ್ತೆ ನೋಡಿ. ಅರುಣೋದಯದಲ್ಲೆದ್ದು ಸಪ್ಪಳಿಲ್ಲದಂಗೆ ಅವರಮ್ಮ ಅದೇನೋ ಬೇಗ ಮಾಡಿಸಿ ಟ್ರಿಮ್ಮಾಗಿ ಅಲಂಕಾರ ಮಾಡಿ ಬಿಟ್ಬಿಡ್ತಿದ್ಲು. ಮಗು ಹೊರಗೆ ಹೋದರೆ ಮನೆ ಕೆಲಸ ಮಾಡ್ಕೊಳ್ಬೋದು ಅಂತ. ಕೃಷ್ಣ ಬೆಳಗ್ಗೆ ಪಕ್ಕದ ಮನೆ ಹಿಂದಿನ ಮನೆಗೆ ಬರ್ತಿದ್ನಂತ. ಬಂದರೆ ಅವನು ನಡ್ಕೊಂಡು ಬಂದರೆ ಸೌಂಡೇ ಕೇಳ್ತಿರ್ಲಿಲ್ಲ, ಶಬ್ದನೇ ಗೊತ್ತಿರಲಿಲ್ಲ. ಅದು ಹೇಗೆ ಅಲ್ಲ, ನಡೆದ್ರೆ ಶಬ್ದ ಗೊತ್ತಾಗಬೇಕಲ್ಲ. ಇಲ್ಲ ನೋಡಿ, ಬೆಕ್ಕು ಬಂದರೆ ಕಳ್ಳ ಹೆಜ್ಜೆ ಅದ್ರದ್ದು ಸೌಂಡೇ ಗೊತ್ತಾಗಲ್ಲ. ಬೆಕ್ಕಿಗೆ ಈ ಕೆಪಾಸಿಟಿ ಇರುವ ಕೃಷ್ಣನಿಗೆ, ಬೆಕ್ಕಿಗೆ ಆ ಶಕ್ತಿ ಕೊಟ್ಟದ್ದೇ ಈ ಭಗವಂತ. ಅದಕ್ಕೆ ಅವರೆಲ್ಲ ಹೇಳ್ತಾರೆ, ಅರುಣ ಉದಯದಲ್ಲಿ ಎದ್ದು ಸಪ್ಪಳಿಲ್ಲದ ಹಾಗೆ ಒಳಗೆ ಪೊಕ್ಕು ನಮ್ಮ ಬಡಿದು ಬವಣೆಗೊಳಿಸುವ. ಏನು ಮಾಡ್ತಿದ್ದ ಅಂದರೆ ಈ ಮಲಗಿದವ್ರಿಗೆಲ್ಲ ರಪ ಒಂದು ಏಟ ಕೊಟ್ಟೋಗ್ಬಿಡ್ತಿದ್ದ. ಕೃಷ್ಣಂದು 2 ಪ್ರೋಗ್ರಾಮ್, ಒಂದು ಗೋಳೈಕೊಳ್ಳೋದು, ಇನ್ನೊಂದು ಸೂರ್ಯೋದಯ ಆಯಿತು ಇನ್ನೂ ಮಲಗಿದ್ದೀರಾ ಹೇಳ್ರಿ ಅಂತ ಒಂದು ಏಟು ಹಾಕಿ ಎಬ್ಬಿಸ್ಬಿಡ್ತಿದ್ದ. ಇನ್ನೊಬ್ಳು ಬಂದು ಹೇಳಿದ್ರು, ಏನೋ ಒಂದು ಏಟು ಹಾಕಿದ್ರು ಮತ್ತೆ ಮುಸ್ಕ ಹಾಕ್ಕೊಂಡು ಮಲ್ಕೊಳ್ತೀವಿ, ನಾವೇನು ಬೇಜಾರು ಮಾಡ್ಕೊಳ್ಳಲ್ಲ. ಕೃಷ್ಣ ಇನ್ನೇನು ಮಾಡ್ದ ಹೇಳ್ತೇನೆ ಕೇಳಿ. ಕರಿಯದ ಮುನ್ನ ಬಂದು, ಕರಿಯದ ಅಂದರೆ ಹಾಲು ಕರೆಯದ ಮುನ್ನ ಬಂದು ಕರುಗಳ ಕಣ್ಣಿ ಅಂದರೆ ಗಂಟು, ಕರುಗಳ ಕಣ್ಣಿ ಬಿಡಿಸುವ ತುರುಗಳ ಉಣಿಸಿ ಕೃಷ್ಣ ಹೋಗುತ್ತಿದ್ದ. ತುರುಗಳು ಅಂದರೆ ಕರುಗಳು. ಅವನು 4:15 ಡೈಲಿ ಹಾಲು ಕರಿಯೋ ಇಟ್ಕೊಂಡಿದ್ರೆ ಕೃಷ್ಣ 3:15 ಬಂದುಬಿಟ್ಟು ಎಲ್ಲ ಕರುಗಳ ಗಂಟು ಬಿಚ್ಚಿ 4:15 1 ಅವರ್ ಪ್ರೋಗ್ರಾಮ್. ನಿಜವಾಗಿಯೂ ಹಾಲು ಕರಿಯೋರು ಕರುಗಳಿಗೆ 5 ನಿಮಿಷ ಮಾತ್ರ ಟೈಮ್ ಕೊಡ್ತಾರೆ. ಕೃಷ್ಣ ಹಾಗಲ್ಲ, ಪೂರ್ಣ ಟೈಮ್ ಕೊಡ್ತಿದ್ದ. ಕುಡೀರಿ, ಎಂಜಾಯ್ ಅಂತ ಹೇಳಿ ಆ ಎಲ್ಲ ಕರುಗಳಿಗೂ ಬಿಚ್ಚಿಬಿಟ್ಟು ಅವೆಲ್ಲ ಹಾಲು ಕುಡ್ಕೊಳ್ಳೋವು. ಇವರು ಏನಾರು ಹಾಲು ಕರಿಯೋಣ ಅಂತ ಹೋದರೆ ಹಾಲೆಲ್ಲಿ ಬರಬೇಕು, ಹಾಲಿಲ್ಲ, ಬರೀ ಗಂಜಲ, ಬೇಕಾದ್ರೆ ತೊಗೊಳ್ಳಿ ಸಾಕಾರ ಬಿಡಿ ಅಂತ ಹುಯ್ತಿದ್ವು. ಕೃಷ್ಣ ಹೀಗೆಲ್ಲ ಕರುಗಳ ಗಂಟು ಬಿಚ್ಚಿಬಿಡ್ತಾನೆ. ಇನ್ನೊಬ್ಳು ಹೇಳಿದ್ರು, ಹಾರು ಕರಿವಲ್ಲಿಗೆ ನೀಲವರ್ಣ ಕೃಷ್ಣ ಬಂದು ಹಾಲು ಕುಡಿದು ಗಡಿಗೆ ಒಡೆದು ಓಡುತ್ತಿದ್ದನು. ಮೊಸರ ಕಡೆವಲ್ಲಿಗೆ ಕುಸುಮನಾಭ ಕೃಷ್ಣ ಬಂದು ಮೊಸರ ಕುಡಿದು ಗಡಿಗೆ ಒಡೆದು ಓಡುತ್ತಿದ್ದನು. ಕಡೆಯುವಲ್ಲಿಗೆ ಬಂದು ಕಡಾಗೋಲ ಪಿಡಿದು ನಿಂತು ಕಡಾಗೋಲ ಮುರಿದು ಗಡಿಗೆ ಒಳೆದು ಓಡುತ್ತಿದ್ದನು. ಮೊಸರು ಕಡಿತಾ ಇದ್ದರೆ ಹಿಂದಿನ ಬರೋದು, ಆ ಕಡಗೋಲಿರುತ್ತಲ್ಲ ಕಿತ್ಕೊಳ್ಳೋದು, ಒಂದು ರಪ್ಪ ನೆಲದ ಮೇಲೆ ಹಾಕೋದು. ನಾಳೆ ಕಡಿಲಿಕ್ಕೆ ಕಡಗೋಲಿಲ್ಲ, ಆ ಮೊಸರಿನ ಕುಡಿಕೆ ಒಡೆಯೋದು. ಇವತ್ತು ನೋಡಿ, ನಿನ್ನೆ ಕೃಷ್ಣಂದು ಉತ್ಸವದಲ್ಲಿ ಮೊಸರು ಕುಡಿಕೆ ಒಡೆಯೋದೇ ದೊಡ್ಡ ಪ್ರೋಗ್ರಾಮ್. ಕೃಷ್ಣ ಅವತಾರ ಮಾಡಿದ್ದೇ ಕುಡಿಕೆ ಒಡಿಲಿಕ್ಕೆ, ಮಡಿಕೆ ಒಡಿಲಿಕ್ಕೆ. ಮಡಿಕೆ ಅಂದರೆ ಕೊಡ ಅಂದರೆ ಬಿಂದಿಗೆ ಅಂದರೆ ಈ ದೇಹ. ತಾರಕ್ಕ ಬಿಂದಿಗೆ ನಾ ನೀರಿಗೆ ಹೋಗುವೆ ತಾರೆ ಅಕ್ಕ ಅಂದರೆ ಲಕ್ಷ್ಮಿ ಅಂದರೆ ತ್ರಿಗುಣಮಾನಿ, ಸತ್ವ ರಜ ತಮೋ ಗುಣಗಳಿಂದ ಯುಕ್ತವಾದ ಈ ಕೊಡವನ್ನು ಕೊಟ್ಟಿದ್ದಾಳೆ. ಇದರ ಒಳಗೆ ನೀರು ತರಬೇಕು. ನೀರು ತರೋದು ಅಂದರೆ ತತ್ವಜ್ಞಾನದ ನೀರು ತುಂಬಿಕೊಳ್ಬೇಕು. ಇದನ್ನು ದೇವರಿಗೆ ಅರ್ಪಣೆ ಮಾಡಬೇಕು. ದೇವರು ಕೊಟ್ಟದ್ದನ್ನು ದೇವರಿಗೆ, ಕಣ್ಣು ಕೊಟ್ಟಿದ್ದಾನೆ, ಇದರೊಳಗೆ ದೇವರ ರೂಪವನ್ನು ತುಂಬಿಕೊಂಡು ಈ ರೂಪ ನೋಡಿದ್ದು ನೀನು ಅಂತ ಅನುಸಂಧಾನ ಮಾಡಿ ಅವನಿಗೆ ಅರ್ಪಣೆ ಮಾಡಬೇಕು. ಹರಿಯ ಕರುಣಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ. ನಿಜವಾಗಿಯೂ ಕಥೆ ಕೇಳುವಾಗ ನಿಮಗೆ ಆನಂದ ಆಗ್ತಾ ಇದೆ ಅಲ್ಲ? ಇದು ಆನಂದ ಆಗಿದ್ದು ದೇವರಿಂದ. ಯಾಕೆ ಗೊತ್ತಾ? ನಿಮಗೆ ದೇವರು ಕಿವಿನೇ ಕೊಡ್ದಿದ್ರಿ ಏನು ಮಾಡ್ತಿದ್ರಿ? ಹಾಗಾದ್ರೆ ಕೊಟ್ಟದ್ದು ಯಾರು? ಕೇಳಲಿಕ್ಕೆ ಕೃಷ್ಣ. ಕಿವಿ ಕೊಟ್ಟ ಕೃಷ್ಣನಿಗೆ ನೀ ಕೊಟ್ಟ ಸೌಭಾಗ್ಯ ಅಂತ ಕೃಷ್ಣನಿಗೆ ಅರ್ಪಣೆ ಮಾಡಬೇಕಂತ. ಇಲ್ಲಿದ್ದಾನೆ ಅಂತ ತಿಳ್ಕೊಳ್ಳಿ, ಇದು ದೇವರು ಅಂತ ತಿಳ್ಕೊಳ್ಳಿ, ಇದು ನಾವು ಅಂತ ತಿಳ್ಕೊಳ್ಳಿ. ನಾವು ಎಷ್ಟೇ ಹೆಜ್ಜೆ ಹಾಕ್ಕೊಂಡು ದೇವರ ಹತ್ರ ಹೋದರೂ ದೇವರನ್ನು ಎಂದು ಟಚ್ ಮಾಡಲಿಕ್ಕೆ ಆಗೋಲ್ಲ. ಯಾಕೆ? ಅವನು ಜೀವರಿಗಿಂತ ಭಾರಿ ದೂರ. ಮತ್ತು ಭಕ್ತರು ಭಗವಂತನ ಹೇಗೆ ಭೇಟಿ ಆಗ್ತಾರೆ? ಹೇಗೆ ಗೊತ್ತಾ? ನೀವು ಈ ದೇವರನ್ನು ನೋಡ್ತಾ ಈ ಜೀವ ಒಂದು ಸ್ಟೆಪ್ ಇಟ್ಟರೆ ಈ ದೇವ ಜೀವನ ಮೇಲೆ ಕರುಣೆಯಿಂದ
ಒಂದಕ್ಕೆ ಬದಲಿ 100 ಸ್ಟೆಪ್ ಇಡ್ತಾನೆ. ಹಾಗಾಗಿ ಭಕ್ತ ಭಗವಂತನ ಭೇಟಿ ಆಗ್ತಾನೆ ವಿನಃ ದೇವರು ಒಂದೇ ಕಡೆ ನಿಂತಿದ್ದು ನೀನು ಬೇಕಾರ್ ಬಾ ಸಾಕಾರ ಬಿಡು, ನೀನು ಪ್ರಯತ್ನ ಮಾಡಿ ಬಾ, ನಾನೇನು ಹೆಲ್ಪ್ ಮಾಡೋಲ್ಲ ಅಂತ ಅಂದುಬಿಟ್ರೆ ನಾವ್ಯಾರು ಯಾವ ಕಾರಣದಿಂದಲೂ ಭಗವಂತನನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಪುಟ್ಟ ಮಗು ಅಟ್ಟದ ಮೇಲಿರುವ ಅಮ್ಮನನ್ನು ನೋಡಿ ತಾನೂ ಅಮ್ಮನ ಬಳಿ ಹೋಗಬೇಕು ಅಂತ ಹೇಳಿ ಒಂದು ಮೆಟ್ಟಿಲು ಹತ್ತಿದರೆ ಸಾಕು, ಅಮ್ಮನಿಗೆ ಗಾಬರಿ. ಇದು ನನ್ನ ಹತ್ರ ಬರುವ ಅರ್ಜೆಂಟಲ್ಲಿ ಎಲ್ಲಾದರೂ ಸ್ಟಪ್ಪು ಸ್ಲಿಪ್ಪಾಗಿ ಕೈಕಾಲು ಮುರ್ಕೊಳ್ಳುತ್ತೆ ಅಂಥೇಳಿ ಮೇಲಿರುವ ಅಮ್ಮ ಕೆಳಗಿಳಿದು ಬಂತು, ಮಗುವನ್ನು ಕೈ ಹಿಡಿದು ಮೇಲೆತ್ತಿ ಒಯ್ಯುವಂತೆ ಮೇಲಿರುವ ಅಮ್ಮ ನರಸಿಂಹ ಭಕ್ತರು ಮಾಡುವ ಸಾಧನೆಯನ್ನು ನೋಡಿ ದಯದಿಂದ ಅವನು ನಮ್ಮ ಮಧ್ಯಕ್ಕೆ ಇಳಿದು ಬರ್ತಾನೆಯೇ ವಿನಃ ಅವನ ಎತ್ತರಕ್ಕೆ ಹೋಗುವ ಯೋಗ್ಯತೆ ನಮ್ಮದಲ್ಲ. ಕೃಷ್ಣ ಹೇಳ್ತಾನೆ, ತುಂಬ ಜನ್ಮದ ಪುಣ್ಯ ಬೇಕು. ಏನು ಪುಣ್ಯ? ಸತ್ಕರ್ಮ ಅನುಷ್ಠಾನ ಮಾಡಿರಬೇಕು. ದೇವರು ಪ್ರೀತನಾಗಲಿ ಅಂತ ನಮ್ಮ ಇಡೀ ಜನ್ಮದ ಕರ್ಮಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಿರಬೇಕು. ಆಗ ಈ ಬುದ್ಧಿ, ಇಷ್ಟು ವಯಸ್ಸಾಯಿತು ಇನ್ನೂ ದೇವರ ಬಗ್ಗೆ ತಿಳ್ಕೊಳ್ಳಿಲ್ವೇ, ಇನ್ನಾದರೂ ಪಾಠಕ್ಕೆ ಹೋಗೋಣ, ಇನ್ನಾದರೂ ಪ್ರವಚನಕ್ಕೆ ಹೋಗೋಣ, ಏನು ತೊಂದರೆ ಇಲ್ಲ ರೀ. ಕೃಷ್ಣ ಮುಂದೆ ವರ್ಣನೆ ಮಾಡ್ತಾನೆ, ನಿಮಗೆ 100 ವರ್ಷ ಆಯುಷ್ಯದ ಒಳಗೆ 99 ವರ್ಷ ಆಗಿ 365 ದಿನದ ಒಳಗೆ 364 ದಿನ ಆಗಿ ಸಾಯ್ಲಿಕ್ಕೆ ಲಾಸ್ಟ್ ಡೇ ಇದ್ದಾಗ 24 ಗಂಟೆ ಒಳಗೆ 23 ಗಂಟೆ ಕಳೆದು ಇನ್ನು 1 ಗಂಟೆ ಇದ್ದಾಗ 1 ಗಂಟೆಯಲ್ಲಿ 60 ನಿಮಿಷದ ಒಳಗೆ 59 ನಿಮಿಷ ಕಳೆದು 1 ನಿಮಿಷ ಇದ್ದಾಗ ದೇವರೇ ನಾನೇನು ನಿನ್ನ ತಿಳ್ಕೊಳ್ಳಿಲ್ವಲ್ಲ ಅಂತ ಅಂದರೂ ಸಾಕಂತ. ಒಳ್ಳೇದಾಯ್ತು ಬಿಡಿ ಆಚಾರ್ಯ, ನಾವು ಹೀಗೆ ಮಾಡ್ತೀವಿ ಅಂತ ಅಂದ್ಕೊಳ್ಬೇಡಿ, ಇದು ಎಲ್ಲರಿಗೆ ಬರೋಲ್ಲ. ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಈ ಜಗತ್ತಿನಲ್ಲಿ ಸಾಮಾನ್ಯ ಪದಾರ್ಥವನ್ನು ಕೊಂಡುಕೊಳ್ಳುವವರು ಪಡೆಯುವವರು ತುಂಬ ಜನ ಇರ್ತಾರೆ. ಆದರೆ ಅಮೂಲ್ಯವಾದ ವಸ್ತುಗಳನ್ನು ಕೊಂಡುಕೊಳ್ಳುವವರು ಅತ್ಯಂತ ವಿರಳ. ವಜ್ರದ ಅಂಗಡಿಯಲ್ಲಿ ವ್ಯಾಪಾರ ಮಾಡುವ ಯೋಗ್ಯತೆ ಜಗತ್ತಿನ ಎಲ್ಲರಿಗೆ ಹೇಗೆ ಬರೋಲ್ಲ, ವಜ್ರಕ್ಕಿಂತಲೂ ಅತ್ಯಮೂಲ್ಯವಾದದ್ದು ಭಗವಂತನ ಜ್ಞಾನ. ವಜ್ರಕ್ಕೆ ಈ ಜನ್ಮದ ಸಂಬಂಧ ಮಾತ್ರ. ಈ ಜನ್ಮದಲ್ಲಿ ಎಷ್ಟು ವಜ್ರ ವೈಡೂರ್ಯ ಧನಕನಕ ವಸ್ತುವಾಹನವನ್ನು ಪ್ರಯತ್ನ ಮಾಡಿ ಸಂಪಾದಿಸಿದರೂ ಈ ಜನ್ಮಕ್ಕೆ ಕಟ್. ಮುಂದಿನ ಜನ್ಮದಲ್ಲಿ ಈ ಮನೆ ಒಳಗೆ ನಾ ಹುಟ್ಟಿದ್ದೆ, ವಜ್ರದ ನೆಕ್ಲೆಸ್ ಆ ಬೀರು ಒಳಗಿಟ್ಟಿದ್ದೀನಿ ತೆಕ್ಕೊಡಿ ಅಂದರೆ ಒಳಗೆ ಹಾಕಿಬಿಡ್ತಾರೆ. ಜನ್ಮ ಜನ್ಮಕ್ಕೆ ಬರುವಂಥದ್ದಲ್ಲ ಅದು, ಅದಕ್ಕಿಂತಲೂ ಕಾಸ್ಟ್ಲಿ. ಚೋರರ ಭಯ ಇಲ್ಲದ್ದು ತತ್ವಜ್ಞಾನ, ಮತ್ತೆ ಮತ್ತೆ ಬೆಳೆಯುವಂಥದ್ದು, ಜನ್ಮ ಜನ್ಮಾಂತರಕ್ಕೆ ಬರುವಂಥದ್ದು ತತ್ವಜ್ಞಾನ. ಹೇಗೆ ವಜ್ರದ ವ್ಯಾಪಾರಕ್ಕೆ ಶ್ರೀಮಂತಿಕೆಯ ಅರ್ಹತೆ ಬೇಕೋ, ಹಾಗೆ ವ್ರತ ನೇಮದ ಆಚರಣೆ ಇಲ್ಲದವ, ಭಗವಂತನಲ್ಲಿ ಮನಸ್ಸಿಟ್ಟು ಭಗವಂತ ಮಾಡಿಸ್ತಾ ಇದ್ದಾನೆ ಎನ್ನುವ ಭಾವನೆ ಇಲ್ಲದೆ ಕರ್ಮ ಮಾಡಿದವ, ಅಹಂಕಾರದಿಂದ ಕರ್ಮ ಮಾಡಿದವನಿಗೆ ಈ ಭಾವನೆ, ದೇವರ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವ ಭಾವನೆ ಎಂದೂ ಬರಲಿಕ್ಕೆ ಸಾಧ್ಯ ಇಲ್ಲ. ಈ ತತ್ವಜ್ಞಾನ ಪಡೆಯುವಾಗ ಎತ್ತರಕ್ಕೆ ಹೋದಂತೆಲ್ಲ ಆಸಕ್ತಿ ಕಡಿಮೆ ಆಗುವ ಚಾನ್ಸ್ ಜಾಸ್ತಿ. ಮೊದಲನೇ ದಿನ ಉಪನ್ಯಾಸಕ್ಕೆ ಬರುವಾಗ ಭಾರಿ ಜನ ಇವರೇನಾ ಬಿಡಿ, ಇವರೇನಾ ಕಡೆಗೆ ಯಾರು ಇಲ್ಲೇ ಇಲ್ಲ, ಹಿಂಗಾಗಬಾರ್ದು. ಮತ್ತು ಕೇಳುವ ಆಸಕ್ತಿ ಹೆಚ್ಚಾಗಬೇಕು. ಅದು ಕೆಲವರಿಗೆ ಮಾತ್ರ ಅಂತ ಹೇಳ್ತಾ ಇದ್ದಾನೆ. ಹೀಗಾಗಿ ಜೀವನದಲ್ಲಿ ಬಹಳ ಅತ್ಯಮೂಲ್ಯವಾದದ್ದು ತತ್ವಜ್ಞಾನ. ಅದನ್ನು ಪಡೆಯುವ ಪ್ರಯತ್ನವನ್ನು ನಾವು ಜೀವನದಲ್ಲಿ ಮಾಡಬೇಕು ಅಂತ ಇಷ್ಟು ಹೇಳಿ ಕೃಷ್ಣ ಸಾಮಾನ್ಯ ಜ್ಞಾನದ ಪರಿಚಯವನ್ನು ಮಾಡ್ತಾನೆ. ಜ್ಞಾನದ ಅವಶ್ಯಕತೆಯನ್ನು ಮೊದಲು ಹೇಳಿದ. ಜ್ಞಾನ ಎಷ್ಟು ಅಮೂಲ್ಯವಾದದ್ದು ಭಗವಂತ ಅದನ್ನು ತಿಳಿಸಿಕೊಟ್ಟ.
ತುಂಬ ಜನ್ಮದ ಪ್ರಯತ್ನ ಇಲ್ಲದೆ ಈ ಜ್ಞಾನವನ್ನು ಪಡೆಯುವ ಬುದ್ಧಿ ಬರಲ್ಲ ತಿಳಿಸ್ಕೊಟ್ಟ. ಈಗ ಸಾಮಾನ್ಯದ ಜ್ಞಾನವನ್ನು ಪರಿಚಯ ಮಾಡಿಕೊಡ್ತಾನೆ.